ಹಲೋ, ಎಲ್ಲಿದ್ದೀರಪ್ಪ? ಕಾಯ್ಕೊಂಡಿದ್ದೆ ಯಾವಾಗಿಂದ ಬರ್ತೀರಾ ಅಂತ ಹೇಳ್ಬಿಟ್ಟು. ಗೊತ್ತಾ ಇಲ್ವಾ? ಎಲ್ಲಿದ್ದೀರಾ ಹೇಳಿ ಅವ್ರಿಗೆ. ರಾಹುಕಾಲ ಬರೋಕ್ಕಿಂತ ಮುಂಚೆನೇನಿಯಾ ಬಂದ್ಬಿಡಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಇದಾಗೋಗ್ಬಿಡ್ತದೆ, ಸರಿಯಾಗಿರಕ್ಕಿಲ್ಲ ಟೈಮು. ಬಿರ್ನ ಬರೋಕ್ಕೆ ಹೇಳಿ. ಇದ್ಯಾಕಪ್ಪ? ಇದ್ಯಾಕೆ? ನಿಂಗೆ ಮದುವೆ ಇಷ್ಟ ಇಲ್ವಾ? ಯಾಕಪ್ಪ ಯಾಕಪ್ಪ ಇವಾಗ ಹಂಗೆ ಹೇಳ್ತಿದ್ಯಾ? ಇಷ್ಟ ನನ್ನ ಮಗಳು ಅಂತ ಹೇಳಿದ್ದೆ. ಅಲ್ಲ, ನಮ್ಮಿಂದ ಏನಾದ್ರು ತೆಪ್ಪಾಯ್ತಾ? ಇಲ್ವಾ? ಅಲ್ಲ, ಬರ್ತೀನಿ ಅಂತ ಹೇಳಿದ್ದೆ. ಮನೆಗೆಲ್ಲರೂ ಕಾಯ್ಕೊಂಡು ನಿಂತ್ಕೊಬಿಟ್ಟು ಇವರೇ ಈಗ ನಿಂಗೆ ಇಷ್ಟ ಇಲ್ಲ ಅಂತ. ಯಾಕಪ್ಪ? ಹೊಂಟಿದ್ದೀನಿ ಬೆಂಗಳೂರಿಂದ, ಇನ್ನೇನು ಬಂದೆ 10 ನಿಮಿಷ ಅಂತ ಹೇಳ್ದೆ. ಇಲ್ಲಿಗೆ ಬಂದ್ಬಿಟ್ಟು ಯಾಕೆ ವಾಪಸ್ಸದೆ ಕಣಪ್ಪ? ಅಲ್ಲ, ನಿಮ್ಮಪ್ಪ ನಾನು ಫ್ರೆಂಡ್ ಅಲ್ವಾ? ನೀನು ಇಷ್ಟಪಟ್ಟಿದ್ದೆ ಅಲ್ವಾ ಹುಡುಗಿನ? ಫೋಟೋ ನೋಡ್ಬಿಟ್ಟು ಇಷ್ಟಪಟ್ಟಿದ್ದೆ ಅಲ್ವಾ ಹುಡುಗಿನ? ಮತ್ತು ಇವಾಗ ಇಷ್ಟ ಇಲ್ಲ ಅಂತಂದರೆ ಹೆಂಗೆ? ಹಾಂ, ಅಲ್ಲ, ಏನಾದರೂ ದಾರಿನಲ್ಲಿ ಯಾರಾದರೂ ಏನಾದ್ರು ಹೇಳ್ಕೊಟ್ರಾ? ಏನಾದರೂ ನನ್ನ ಮಗಳ ಬಗ್ಗೆ ಏನಾದ್ರು ಕೆಟ್ಟದಾಗ ಹೇಳಿದ್ರಾ? ಏನು ಅಂತ ಹೇಳಿದ್ರೆ ನಾನು ಸ್ವಲ್ಪ ತಿದ್ಕೊಳ್ಳೋಕ್ಕೂ ಸರೋಗ್ತೈತೆ ಕಣಪ್ಪ. ನನ್ನ ಮಗಳು ಅಪ್ರಂಜಿ ಅಂದರೆ ಅಪ್ರಂಜಿ. ನಿನಗೂ ಗೊತ್ತು ನನ್ನ ಮಗಳು ಏನು ಅಂತ ಹೇಳ್ಬಿಟ್ಟು. ಅಲ್ಲ, ನೀವು ಈ ಥರ ಮದುವೆ ಬೇಡ ಅಂತ ಹೇಳೋದಕ್ಕೆ ಕಾರಣ ಹೇಳ್ಬೇಕಲ್ವಾ? ಈಗ ನನ್ನ ಮಗಳಿಗೂ ಜಾಸ್ತಿ ಬೇಜಾರಾಗ್ತೈತೆ, ನಮಗೂ ಜಾಸ್ತಿ ಬೇಜಾರಾಗ್ತೈತೆ. ಸರಿ ಸರಿ ಬಿಡಪ್ಪ, ಮದುವೆ ವಿಷಯದಾಗ ಜಾಸ್ತಿ ಬಲವಂತ ಮಾಡಬಾರ್ದು ಅಂತ ಹೇಳ್ತಾರೆ. ನಾನಂತೂ ಬಲವಂತ ಮಾಡಲ್ಲ. ವಿಕ್ರಾಂತ್, ಏನಾಯಿತು ವಿಕ್ರಾಂತ್? ಯಾಕೆ ಏನೋ ಕ್ಯಾನ್ಸಲು ಮದುವೆ ಅದು ಇದು ಅಂತ ಹೇಳ್ತಾ ಇದ್ದಲ್ಲ, ಏನಾಯಿತು? ಏನು ವಿಷಯ? ಅವರು ಮದುವೆ ಬೇಡ, ಮದುವೆ ಕ್ಯಾನ್ಸಲ್ ಮಾಡಿ, ನನಗಿಷ್ಟ ಇಲ್ಲ ಹುಡುಗಿ ಅಂತ ಹೇಳ್ತಾವ್ರೆ. ಯಾಕಂತೆ? ಯಾಕೆ ಇಷ್ಟ ಇಲ್ವಂತೆ ಲೋಪರ್ ನನ್ನ ಮಗನಿಗೆ? ನನ್ನ ಮೊಮ್ಮಗಳಿಗೇನು ಕಮ್ಮಿ ಆಗೈತಂತೆ? ನನ್ನ ಮೊಮ್ಮಗಳಿಗೇನು ಕಮ್ಮಿ ಆಗೈತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ತಾನೆ. ಕೊಡಿ, ಫೋನ್ ಮಾಡಿ ಕೊಡಿಲಿ, ನಾನು ಹೋಗಿತೀನಿ ಲೋಪರ್ಗೆ. ಯಾಕಂತೆ ಬೇಡವಂತೆ? ಅಮ್ಮ ಒಸಿ ಸುಮ್ಕಿರು, ಮುಚ್ಚಲೆ ಬಿಲಾಲಿ. ನಿನ್ನ ಮಾತು ಕೇಳ್ಕೊಂಡು ಸುಮ್ಮನಿದ್ದೇನೆ. ಈ ಪಾರ್ಟಿ ಆಗಿರೋದು ಯಾವಳು ಹಳ್ಳಿನಾಗಿಲಿ ದಾರಿಗೆ ಬಂದ ತಕ್ಷಣ ಹೇಳ್ಕೊಟ್ಟವಳೆ ಅಂತ ಅನ್ನಿಸ್ತದೆ. ಅದೇನೋ ಗೊತ್ತಿಲ್ಲ, ಹತ್ತತ್ರ ನಮ್ಮ ಹಳ್ಳಿ ಹತ್ರ ತನಕ ಬಂದ್ಬಿಟ್ಟು ಆಮೇಲೆ ಏನೋ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟವನಿ. ಅಲ್ಲ, ಬೆಳಗ್ಗೆ ಹೊಲ್ಟಿದ್ದೀನಿ ಅಂತ ಹೇಳ್ದಲ್ಲ ಅಂದಿದ್ದಕ್ಕೆ ಹೊಲ್ಟಿದ್ದೀನಿ ಅಂತ ಹೇಳ್ದೆ. ಹೊಲ್ಟಿದ್ದೆ, ನಿಮ್ಮ ಊರ ಹತ್ರ ಕನ ಬಂದೆ. ಯಾಕೋ ನಂಗೆ ಮನ್ಸಿಗೆ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ವಾಪಸ್ ಹೋದೆ ಅಂತ ಹೇಳ್ಬಿಟ್ಟು ಹೇಳ್ತಾವನೆ. ಅಲ್ಲ, ಯಾರಾದ್ರೂ ನನ್ನ ಮಗಳ ಬಗ್ಗೆ ಕೆಟ್ಟದಾಗ ನನ್ನ ಹೇಳ್ಕೊಟ್ರ ಏನು? ನನಗಂತೂ ಅದೇನೇ ಗೊತ್ತಾಯ್ತಿಲ್ಲ. ಯಾರಾದರೂ ಹೇಳ್ಕೊಟ್ಬಿಟ್ರಾ ಅಂತ ಹೇಳ್ಬಿಟ್ಟು ಏನೋನೆ, ನನಗೂ ಗೊತ್ತಿಲ್ಲ. ತುಂಬ ಸಾವುಕಾರರು, ಒಳ್ಳೆ ಹುಡುಗ, ಚೆನ್ನಾಗಿದ್ದ. ಆದರೆ ಯಾಕೆ ಹಿಂಗಾಯ್ತೋ ಏನೋ ನಾಕಾಣೆ. ಚೆನ್ನಾಗಿದ್ದ, ಇಷ್ಟನೂ ಪಟ್ಟಿದ್ದ. ಫೋಟೋ ನೋಡಿದೀನಿ, ಇಷ್ಟ ಅಂತಲೂ ಹೇಳಿದ್ದ. ಆದರೆ ಇದ್ದಕ್ಕಿದ್ದಂಗೆ ಬೇಡ ಅಂತ ಯಾಕಂತವನೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಲಕ್ಷ್ಮಿ. ನನಗೂ ತುಂಬ ಬೇಜಾರಾಗ್ತಾಯಿತ್ತು. ನನಗೆ ಏನು ಬೇಜಾರಾಗೋದು? ಯಾವಳು ಕಿತ್ತೋದಳು ಹೇಳ್ಕೊಟ್ಟೋಳೆ ಅನ್ನಿಸ್ತದೆ. ನನ್ನ ಮೊಮ್ಮಗಳ ಬಗ್ಗೆ ಎಲ್ಲ ಕೆಟ್ಟದಾಗ ಹೇಳ್ಕೊಟ್ಟೋಳೆ ಅಂತ ಅನ್ನಿಸ್ತದೆ. ಅದಕ್ಕೆ ನನಗೆ ಮದುವೆ ಬೇಡ ಅಂತ ಹೇಳ್ಬಿಟ್ಟು ಹೊಂಟ್ಬಿಟ್ಟದು. ಅವಳು ಯಾವಳು ಹೇಳ್ಕೊಟ್ಟಳು, ಅವಳನ್ನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ. ಆ ಲೋಪರ್ಗೆ ಒಂದು ಗ್ರಾಚಾರ ಬಿಡಿಸ್ತಿಲ್ಲ ಅಂತಂದರೆ ಕೇಳಿ. ಲೋಪರ್ ಬಡೇತದನ್ನು ತಗೊಬಂದು ನನ್ನ ಮೊಮ್ಮಗಳ ಬಗ್ಗೆ ನೀ ಕೆಟ್ಟದಾಗ ಹೇಳ್ಕೊಟ್ಬಿಟ್ಟು ನನ್ನ ಮೊಮ್ಮಗಳು ಮದುವೆ ನೀ ಕ್ಯಾನ್ಸಲ್ ಮಾಡ್ಬಿಟ್ರಾ? ಈಗ ನನ್ನ ಮೊಮ್ಮಗಳು ಎಷ್ಟು ಬೇಜಾರು ಮಾಡ್ಕೊಳಕ್ಕಿಲ್ಲ. ಹೇಳು, ಈ ಲಕ್ಷ್ಮಿಗೆ ಹೇಳ್ತೀನಿ, ಊರು ತುಂಬ ಹೇಳ್ಕೊಬರ್ಬೇಡಿ ಹೆಣ್ಣು ನೋಡಕ್ಕೆ ಬರ್ತಾವ್ರೆ ಅಂತ ಹೇಳ್ಬಿಟ್ಟು ಅಂತ. ಈ ಲಕ್ಷ್ಮಿ ಕೇಳಂಗೆ ಇಲ್ಲ. ನಿನ್ನಿಂದ ನೆನೆಯ ನಮಗೊಂದು ತಲೆನೋವು. ಅಮ್ಮ ಹೊಸಿ ಬಾಯಿ ಮುಚ್ಚು. ನಾನು ತಾನೇ ಯಾರಿಗೆ ಹೇಳಿದ್ದೀನಿ ಇದು ಒಳ್ಳೆ ಸಂದ ಕೇಳ್ತೀಯಾ? ಊರಾಗ ಯಾರೋ ನಮ್ಗೆ ಆಗದಿದ್ದಾರೆ ಹೇಳ್ಕೊಡ್ತಾರೆ, ನಾನೇನು ಮಾಡೋಕ್ಕಾಯ್ತದೆ? ಯಾಕಮ್ಮ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ? ಅಮ್ಮ, ನಾನು ರೆಡಿ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ಅಮ್ಮ, 2 ನಿಮಿಷ ರೆಡಿ ಆಗ್ಬಿಟ್ಟು ಬರ್ತೀನಿ. ಅದು ನನ್ನ ಮೊದಲನೇ ಕಿತ್ತ ಹುಡುಗ ನೋಡಕ್ಕೆ ಬರ್ತಾವನಲ್ಲ, ದೇವ್ರೆ ಇದೇ ಹುಡುಗನೇ ನನಗೆ ಇಷ್ಟ ಹೋಗ್ಬಿಟ್ಟು ಇದೇ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನಂತೂ ದೇವ್ರ ಹತ್ರ ಸ್ಟ್ರಾಂಗಾಗಿ ಬೇಡ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಕಣಮ್ಮ. ಸ್ಟ್ರಾಂಗಾಗಿ ಎಲ್ಲ ಬೇಡ್ಕೊಂಬಿಟ್ಟು ಬಂದೀವಿ. ಅಮ್ಮ, ಇದೇ ಹುಡುಗನೇನಿಯಾ ಪಕ್ಕ ಫಿಕ್ಸ್ ಅಮ್ಮ. ನೀವು ಹೆಂಗೆ ಹೇಳಿದ್ರೆ ಹಂಗೇನೇನಿಯಾ. ಮೊದಲನೇ ಹುಡುಗ ಅಲ್ವಾ, ಇವನೇ ಇಷ್ಟಪಟ್ಟು ಮದುವೆ ಮಾಡ್ಕೊಬಿಡನಿ ಅಂತ ಹೇಳ್ಬಿಟ್ಟು ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಕಣಮ್ಮ. ಮಗಳೇ, ಅದು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣ ಮಗಳೇ. ನೀನೇನು ರೆಡಿ ಆಗೋದೇನು ಬೇಡ ಬಿಡು. ಇನ್ನೇನು ಬರೋ ಹುಡುಗಂಗೆ ಉಟ್ಟು ಬಟ್ಟೆಗೆ ನೀನು ನೋಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ಬೇಕಾ? ಸುಮ್ಕಿರಮ್ಮ, ಸೀರೆ ಉಟ್ಕೊಂಡು ರೆಡಿ ಆದರೆ ಸಂದಕ್ಕೆ ನೀನೇ ಕಾಣ್ತೀನಿ. ಅವಾಗ ಸಂದಕ್ಕೆ ನೀನೇ ಇರ್ತೀನಿ. ಒಪ್ಕೊಂತಾರೆ. ಆ ದೇವ್ರ ಹತ್ರನೂ ಕೇಳ್ಕೊಂಬಿಟ್ಟು ಬಂದಿದ್ದೀನಿ ಕಣಮ್ಮ. ಅದು ಕೇಳೋ ದೇವಸ್ಥಾನಕ್ಕೆ ಹೋಗಿದ್ದು, ಪೂಜೆ ಎಲ್ಲ ಮಾಡಿಸ್ಕೊಂಬಿಟ್ಟು ಬಂದಿದ್ದೀನಿ. ಏನು ತೊಂದರೆ ಇಲ್ಲಮ್ಮ, ನನಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬರ್ತೀನಿ. ಅಪ್ಪನ ಫ್ರೆಂಡ್ ಅಲ್ವಾ, ಅವ್ರ ಮಗ ಅಂತಂದಲೇ ಫೋಟೋ ಬೇರೆ ನೋಡೋನೇ, ನಾನು ಒಪ್ಕೊಂಬಿಟ್ಟವನೇ ಅಂತ ಬೇರೆ ಹೇಳಿದ್ದೀರಾ. ಮತ್ತೆ 100% ಮದುವೆ ಫಿಕ್ಸ್ ಅಂತಲೇ ತಾನೇ? ಸರಿ ಬಿಡು, ಹೋಗ್ಬಿಟ್ಟು ನಾನು ಸೀರೆ ಉಟ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ಮಗಳೇ, ಒಂದು ನಿಮಿಷ. ಅದು ಆ ಹುಡುಗ ಇವಾಗ ಬತ್ತಾ ಇಲ್ಲ ಕಣವ. ಕಣವ, ಆ ಹುಡುಗ ಇವಾಗ ಬತ್ತಾ ಇಲ್ಲ. ಆ ಹುಡುಗಂಗೆ ಯಾಕೋ ನಂಗೆ ಮದುವೆ ಇಷ್ಟ ಇಲ್ಲ, ಯಾಕೋ ಬ್ಯಾಡ ಅಂತ ಹೇಳ್ಬಿಟ್ಟು ಹೇಳ್ದ. ಹೌದಾ? ಇದೇನ್ಲ ಇದು ಕಿಸ್ಕೊಂಡು ಹೇಳ್ತಿದ್ಯಾ ಹೌದ್ಲಾ ಅಂತ ಹೇಳ್ಬಿಟ್ಟು? ಹೌದೇನಮ್ಮ? ಯಾಕಂತಮ್ಮ? ಯಾವಳ ಕಿತ್ತೋದ್ನವಳು ಹೇಳ್ಕೊಟ್ಟಿತ್ತಾಳೆ ನಿನ್ನ ಬಗ್ಗೆ ಎಲ್ಲ. ನೀನೇನು ಊರು ತಿರುಗ್ತಿತ್ತಿಯಲ್ಲ, ಒಂಟಿಗಲು ಚಕ್ರ ಕಟ್ಕೊಂಡು ಊರು ತಿರುಗ್ತಿತ್ತಿಯಲ್ಲವ, ಅದನ್ನೇ ಯಾರೋ ಹೇಳಿತಾರೆ ಇಂಥ ಕಿತ್ತೋದಳು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀಯತ್ತ ಸುಮ್ಮನೆ ಏನಕ್ಕೆ ಬೇಕು ಇಂಥಳು ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ಎಂದೇಗ್ರನಿ ಅಂತ ಹೇಳ್ಬಿಟ್ಟು ಅವನು ಹೊಂಟೋಗ್ಬಿಟ್ಟಿತ್ತಾನೆ. ನಿನ್ನ ಬಾಳ್ಗಿಷ್ಟು ಒಂದು ಹತ್ರ ಮನೆ ಕುಂತ್ಕೊಳ್ಳಿ ಅಂದರೆ ಕುಂತ್ಕೊಳ್ಳೋಕೆ ಹಾಕಿಲ್ಲ ಇವಳಿಗೆ ಬಿತ್ರಿಗೆ. ಅಮ್ಮ ಸುಮ್ಕಿರಮ್ಮ, ಈಗಲೇ ಅವಳು ಆ ಪಾಟಿ ಬೇಜಾರಾಗವಳೆ. ನೀನು ಈಗ ನೋಡಿದ್ರೆ ಇನ್ನೊಂದು ಥರ ಮಾತಾಡ್ತಿದ್ಯಾ ನೀನು. ಅವಳಿಗೆ ಇನ್ನೂ ಬೇಜಾರಾಗಕ್ಕಿಲ್ವಾ? ಬೇಜಾರು ಮಾಡ್ಕೊಂಡಿರೋರಿಗೆ ಸಮಾಧಾನ ಮಾಡಬೇಕು. ಅದು ಬಿಟ್ಬಿಟ್ಟು ನೀನು ಇನ್ನೂ ಶಾನೆ ಬೇಜಾರು ಮಾಡೋದಲ್ಲ. ಅದೇನಾಯ್ತು ನಿನ್ನ ತಲೆನಾಗೆ ನನಗಂತಂದ್ರೆ ಗೊತ್ತಿಲ್ಲ. ಹೊಸಿ ಸುಮ್ಕಿರೋದು ಕಲಿಯಮ್ಮ ನೀನು. ಇರೇ ಬರ್ತೀನಿ. ಲೋಪರು ನನ್ನ ಮೊಮ್ಮಗಳಿಗೆ ಮದುವೆನ ಕ್ಯಾನ್ಸಲ್ ಮಾಡಿಸಿದ್ಲು. ಅಲ್ಲಿ ಹೋಗ್ಬಿಟ್ಟು ಬೀದಿನ ನಿಂತ್ಕೊಂಡು ಉಗಿತಿತ್ತೀನಿ. ಇನ್ನೊಂದು ಕಿತ್ತ ಕ್ಯಾನ್ಸಲ್ ಮಾಡೋದನ್ನ ತಪ್ತದೆ. ಬೋರ್ಲಿ ಅಲ್ಲಿ ಲೋಪರು ನನ್ನ ಮುಂದೆ ಬಂದು ನಿಂತ್ಕೊಳ್ಳಿ, ಸಿಗಬೇಕು ಅವಳು ಯಾವಳು ಹೇಳ್ಕೊಟ್ಟವಳು ಅಂತ ಹೇಳ್ಬಿಟ್ಟು. ಅವಳಿ ಅಂದರೆ ಕೊಡಿ ಅವ್ನ ನಂಬರ್ ಕೊಡಿ. ಅದು ಯಾವಳು ಹೇಳ್ಕೊಟ್ಲು ಅಂತ ಹೇಳ್ಬಿಟ್ಟು ನಾನು ಕೇಳಿಸ್ಕೋಬೇಕು. ಕೊಡಿ ನಂಬರ. ಅಜ್ಜಿ ಅಜ್ಜಿ, ನೀನೇನಕ್ಕೆ ಹೋಗ್ಬಿಟ್ಟು
ಫೋನ್ ಮಾಡ್ಕೊಳಕ್ಕೆ ಹೋಯ್ತೀಯಾ ನನ್ನನ್ನು ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ಟವನೆ ಅಂತಂದಮೇಲೆ ನಾನು ಯಾಕೆ ಹೋಗ್ಬಿಟ್ಟು ಅವನನ್ನು ಮದುವೆ ಮಾಡ್ಕೊಳ್ಳಿ ಅವ್ನೊಂದ್ಕಿತ ಅವ್ನು ಬಂದ್ರು ನಾನು ಮದುವೆ ಮಾಡ್ಕೊಳಕ್ಕಿಲ್ಲ ನನಗೊಂದು ಅವಮಾನ ಆದರೆ 100 ಅವಮಾನ ಆದಂಗೆ ನನಗಂತ ಹುಡುಗನ ಸಮಸ್ಯೆನೇ ಬೇಡ ಅವ್ನು ಬೇಡವೇ ಬೇಡ ಹಾಂ ನನ್ನ ಮಗಳು ಹೇಳ್ತಿರೋದು ಸರಿಯಾಗಿ ಐತೆ ಏನು ಬೇಡ ಬಿಡು ಮದುವೆ ಮಾಡೋದೇನು ಬೇಡ ಬೇರೆ ಹುಡುಗ ಏನು ಸಿಗೋಕ್ಕಿಲ್ವಾ ಹುಡುಕಿದ್ರೆ ಆಯಿತು ಬಿಡು ಸುಮ್ಮನೆ ಏನು ಕತೆ ಸುಮ್ಮನೆ ನೀನು ಜಗಳ ಅವರು ಇವ್ರತಾಗೆ ಈಗೇನು ಬೇಡ ಅಂತ ಹೇಳೋನೆ ಮುಗೀತು ಅಷ್ಟೇನೆ ಏನ ನೀನು ಬಿಟ್ರು ನೀನು ನಾನು ಬಿಡ್ತೀನಿ ಅಂತ ಅನ್ಕೊಂಡಳಿ ಅಂದರೆ ನಾನು ಬಿಡೋಕ್ಕಿಲ್ಲ ಬೀದಿನ ನಿಂತ್ಕೊಂಡು ಇವತ್ತು ಹೊರ್ಚಾಡಿ ಕಿರ್ಚಾಡಿ ಎಲ್ಲವಳು ಜನ್ಮ ಜಾಲ್ಸ ಗಂಟನೂ ಬಿಡೋಕ್ಕಿಲ್ಲ ನೋಡ್ತಾ ಇರಿ ಅಮ್ಮ ಅಮ್ಮ ಬ್ಯಾಡ ಬಾಮ ಏಯ್ ಮುಚ್ಕೊಂಡು ಬಿದ್ದಿರೆ ಬಂದೆ ಲೇ ಈಗ ಹೋಗಿರೋ ಮುರ್ವಾದಿನೇ ಸಾಕು ಅದ್ರಾಗ ತಿರುಗಿ ಬೇರೆ ಕಳಿತದ್ಕಂಡ್ಲೆ ನಿಮ್ಮಮ್ಮ ಮುರ್ವಾದಿಯ ಥೂ ನಿಮ್ಮಮ್ಮನ ಬಾಯಿ ತಗ್ಲಾಕೊಂಡ್ರು ಮುಗೀತು ಕತೆ ಏನಾಯ್ತು ಲಕ್ಷ್ಮಿ ಯಾಕೆ ಹಿಂಗೆ ಕಿರ್ಚಾಡ್ತಿದ್ರೆ ಎಲ್ರೂ ಓ ಅಮ್ಮ ಅಕ್ಕ ಬಂದ್ರಾ ನೀವು ಬಂದಿದ್ದೆ ಒಳ್ಳೇದಾಯ್ತು ಅಲ್ಲ ಅಕ್ಕ ನೋಡಿ ಮದುವೆ ಹಂಗಿದ್ರು ಹುಡುಗ ನೋಡಕ್ಕೆ ಬರ್ತೀನಿ ಹುಡುಗಿ ಇಷ್ಟ ಆಗೋಳೆ ಅಂತ ಹೇಳ್ಬಿಟ್ಟು ಹೇಳಿದ್ದ 7 ಗಂಟೆ ಹೇಳ್ಬಿಟ್ಟು ಆಮೇಕಿಂದ ಇವಾಗ ನೋಡಿದ್ರೆ ಅರ್ಧ ಇಲ್ಲಿಗನ ಊರ ಹತ್ರಕನ ಬಂದವನೆ ಆಮೇಲೆ ಯಾಕೋ ಯಾವಳು ಏನು ಹೇಳ್ಕೊಟ್ಲ ಗೊತ್ತಿಲ್ಲ ಇಷ್ಟ ಇಲ್ಲ ನನಗೆ ಮದುವೆ ಅಂತ ಹೇಳ್ಬಿಟ್ಟು ಹಂಗೆ ನೀವು ಹೊಂಟೋಗ್ಬಿಟ್ಟವನೆ ಅಯ್ಯೋ ಶಿವನೇ ಇದೇನಣ್ಣ ಹೇಳ್ತಾ ಇದ್ದೀರಾ ಹಾಂ ನೀನು ಫ್ರೆಂಡ್ ಏನೇನೋ ಎಲ್ಲ ಗೊತ್ತಿದ್ದೆ ಮದುವೆ ಮಾಡ್ಕೊಳಕ್ಕೆ ಬಂದೇನೋ ಮತ್ತು ಇವಾಗ ಇದ್ದಕ್ಕಿದ್ದಂಗೆ ಬೇಡ ಅನ್ನೋದು ಕಾರಣ ಏನು ಅದೇ ನನಗೂ ಗೊತ್ತಾಗ್ತಿಲ್ಲ ಕಾರಣ ಕೇಳಿದ್ರೆ ಹೇಳ್ಬೇಕಲ್ಲ ಏನು ಹೇಳ್ತಾನೆ ಇಲ್ಲ ಅಣ್ಣ ನಾನೇ ಒಂದ್ಸಲ ಮಾತಾಡ್ತೀನಿ ಬಿಡು ಅವ್ರ ಹತ್ರ ನಾನೇ ಫೋನ್ ಮಾಡಿಬಿಟ್ಟು ಏನು ಏನಾಯಿತು ಅಂತೆಲ್ಲ ಕೇಳ್ಬಿಟ್ಟು ವಿಚಾರಿಸ್ತೀನಿ ನೀನೇನು ಬೇಜಾರು ಮಾಡ್ಕೋಬೇಡ ಅಷ್ಟಕ್ಕೇನೆ ಮನೆ ಮಕ್ಕಳು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕುಂತ್ಕೊಂಡಿದ್ದೀರಲ್ಲ ಹಾಂ ಇದೊಳ್ಳೆ ಸರೋಯ್ತು ಅಣ್ಣ ನನಗೇನು ಗೊತ್ತಿಲ್ದಿರೋರು ಅವರು ಅವನು ಎಷ್ಟು ಒಳ್ಳೆ ಹುಡುಗ ನನಗೇನು ಗೊತ್ತಿಲ್ವಾ ನನ್ನ ಹತ್ರನೂ ನಂಬರ್ ಐತೆ ನಾನೇ ಫೋನ್ ಮಾಡಿಬಿಟ್ಟು ಏನಾಯಿತು ಅಂತ ಹೇಳ್ಬಿಟ್ಟು ನಾನೇ ವಿಚಾರಣೆ ಮಾಡ್ತೀನಿ ಅದಕ್ಕೆ ಸಪ್ಪು ಕೂತ್ಕೊಳ್ಳೋ ಅಂಥದ್ದೇನು ಅಪ್ಪ ನಿಮ್ಮ ಮನೆಗೊಂದು ಇಷ್ಟ ಆಗ್ಬಿಟ್ರೆ ಬೆಟ್ಟ ಆಯಿತು ಅನ್ನಂಗೆ ಬಾಯ್ ಬಿಡ್ಕೊಂಬಿಡ್ತೀರಾ ನೀವೆಲ್ಲರೂ ಸರಿ ಸರೋಯ್ತು ನಿಮ್ದೆಲ್ಲ ಫ್ಯಾಮಿಲಿಗೆ ಸರಿಯಾಗಿದ್ದೀರಾ ಬಿಡಿ ಅಯ್ಯೋ ಈ ಅತ್ತೇನಾದರೂ ಕೇಳ್ಬಿಟ್ಟು ಅವನೇನಾದರೂ ನಿಜ ಹೇಳ್ಬಿಟ್ರೆ ನಮ್ಮಮ್ಮ ಅಂತೂ ನನ್ನ ಚರ್ಮ ಸುಲ್ದ್ಬಿಡ್ತೈತೆ ಅಯ್ಯೋ ಅತ್ತೆ ಅತ್ತೆ ಇದೇನತ್ತೆ ಅವನೇ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ನೀವು ಅವನನ್ನು ಕೈ ಕಾಲು ಹಿಡ್ಕೊಂಡು ನನ್ನ ಮದುವೆ ಮಾಡ್ಸಂಥದ್ದು ಏನೈತೆ ನಾನು ಅಷ್ಟೊಂದು ಕೆಟ್ಟದಾಗಿದ್ದೀನಾ ಅಯ್ಯೋ ಹಂಗೆ ಯಾರವ ಹೇಳಿದ್ರು ಹಂಗಲ್ಲ ಅಲ್ಲ ಹುಡುಗ ಯಾಕೆ ಬೇಡ ಅಂತ ಕೇಳಬೇಕಲ್ವಾ ಬೇಡ ಏನು ಕೇಳಬೇಡ್ರಿ ಅವ್ನು ಕಿತ ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವನೆ ಅಂತಂದಮೇಲೆ ಮತ್ತೆ ಕೇಳೋಂಥ ಅವಶ್ಯಕತೆ ಏನೈತೆ ಅತ್ತೆ ಏನು ಬೇಡ ಹೋದ್ರೋಗ್ಲಿ ಏನೋ ಒಬ್ಬನೇನ ಗಂಡಸು ಬೇರೆ ಇನ್ನು ಯಾರು ಗಂಡಸೇ ಇಲ್ವಾ ಯಾರನ್ನಾರು ಬೇರೆನ ಮದುವೆ ಮಾಡ್ಕೊಂಡ್ರೆ ಆಯಿತು ಬಿಡಿ ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಹೋದ್ರೆ ಚೆನ್ನಾಗಿರಲ್ಲ ಅತ್ತೆ ಪ್ಲೀಸ್ ಬಿಟ್ಬಿಡಿ ಇಷ್ಟಕ್ಕೇನೆ ಸುಮ್ಮನೆ ಅವನು ಕೇಳೋದು ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡು ಮದುವೆ ಮಾಡೋದು ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಳ್ಳೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ನಿಮಗೂ ಗೊತ್ತಲ್ಲ ಅತ್ತೆ ಸರಿ ಕಣಮ್ಮ ನೀನು ಹೇಳ್ತಿರೋದು ಸರಿಯಾಗೈತೆ ಬಿಡು ಹೋಗ್ಲಿ ಅಣ್ಣ ನೀನು ಇನ್ನೊಂದ್ಸಲ ಏನು ಫೋನ್ ಮಾಡೋಕೆ ಹೋಗ್ಬೇಡ ನಾನು ಏನು ಫೋನ್ ಮಾಡಲ್ಲ ಬಿಡು ಹೋದ್ರೋಗ್ಲಿ ಇನ್ನೇನು ಮಾಡೋಕ್ಕಾಗದೆ ಹುಡುಗಂಗೆ ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಯಾರೋ ಏನೋ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ಅವನು ವಾಪಸ್ ಹೋಗೋನೆ ಅಂತಂದಮೇಲೆ ನಾಳೆ ಇನ್ನೊಬ್ರು ಬಂದ್ಬಿಟ್ಟು ಇನ್ನೊಂದೇನೋ ಹೇಳ್ಕೊಡ್ತಾರೆ ಹುಡುಗಿ ಬಗ್ಗೆ ಅವಾಗ ಆ ಹುಡುಗಿನೇ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ರೆ ಏನು ಮಾಡ್ತೀಯ ಹೇಳಿ ನೀನು ಹಾಂ ಅದೆಲ್ಲ ಏನು ಬೇಡ ಬಿಟ್ಬಿಡಿ ಇವಾಗ ಏನು ನನ್ನ ಸೊಸೆಗೆ ಏನು ಕಮ್ಮಿ ಆಗೈತೆ ಒಳ್ಳೆ ಹುಡುಗನೇ ಹುಡುಕೊಂಡ್ಬಿಟ್ಟು ಬಂದ್ಬಿಟ್ಟು ಮದುವೆ ಮಾಡೋಣ ಬಿಡಿ ಅದ್ರಾಗೆ ಏನು ತೊಂದರೆ ಇಲ್ಲ ಏನು ನೋಡೋಕೆ ಚೆನ್ನಾಗಿಲ್ವಾ ಓದಿಲ್ವಾ ಮಾಡಿಲ್ವಾ ಹ್ಞೂ ಅಮ್ಮ ನೀನು ಹೇಳೋದು ನಿಜನೇ ನನ್ನ ಮಗಳಿಗೆ ಏನು ಕಮ್ಮಿ ಆಗೈತೆ ನನ್ನ ಮಗಳಿಗೆ ಏನು ಕಮ್ಮಿ ಆಗಿಲ್ಲ ಎಲ್ಲ ಜಾಸ್ತಿನೇ ಐತೆ ಸರಿ ಹೇಳು ನಾನೆಲ್ಲ ನೋಡ್ಕೊಂತೀನಿ ಹಬ್ಬ ಸದ್ಯ ಬದಿಕಂಡೆ ಮಗಳೇ ನೀನೇನು ಬೇಜಾರಾಗಬೇಡ ಕಣವ ಹಿಂಗೆ ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಬೇಡ ಕಣವ ಬೇಜಾರು ಮಾಡ್ಕೋಬೇಡ ಅಂದ್ರೂ ಬೇಜಾರಾಗಿದ್ದಂಗೆ ಇರ್ತೈತೆ ನಮ್ಮ ಒಂದು ಚೂರನ ಬೇಜಾರಾಗೇ ಆಯ್ತದೆ ಏನು ಮಾಡೋಣ ನಾನು ದೇವ್ರ ತಗೆಲ್ಲ ಬೇಡ್ಕೊಂಬಿಟ್ಟು ಬಂದಿದ್ದೆ ಸರಿ ಬಿಡಮ್ಮ ಅವನಿಗೆ ಇಷ್ಟ ಇಲ್ಲ ಅಂತಂದರೆ ಏನು ಬೇಡ ಅಯ್ಯೋ ನೀನು ಯಾಕೆ ಬೇಜಾರು ಮಾಡ್ಕೊಂಡು ಹೋಗ್ತಿದ್ಯಾ ಮಗಳೇ ಪಾಪ ನನ್ನ ಮಗಳು ಕಾವ್ಯ ಏನು ಬೇಡ ಮದುವೆ ಅಂತ ನೀನೇ ಹೇಳಿದ್ಲು ನಾನೇ ಕೇಳಲಿಲ್ಲ ಈಗ ಏನಾಯ್ತು ನೀನು ಲಕ್ಷ್ಮಿ ನೀನು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ಯಾ ಅಣ್ಣ ಎದ್ದು ಖುಷಿಯಾಗಿರೋಗು ನೀನು ಯಾಕೆ ಹುಡುಗು ನಾನು ಹುಡುಕೊಂಡ್ಬಿಟ್ಟು ಮದುವೆ ಮಾಡ್ತೀನಿ ನನ್ನ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ಅವರಲ್ಲ ನಾನೇ ಹುಡುಕ್ತೀನಿ ನೀನು ಯೋಚನೆ ಮಾಡೋಕೆ ಹೋಗ್ಬೇಡ ಅಲ್ಲ ನನ್ನ ಫ್ರೆಂಡು ಮಗ ಅಲ್ವಾ ನಾವಂತೂ ಹಿಂಗಾಗ್ಬಿಟ್ವಿ ಅವಳನ್ನ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಆಸೆ ಪಟ್ಟೆ ಆದರೆ ಅದು ಹಿಂಗಾಗ್ಬಿಡ್ತಲ್ಲ ಏನೋ ನನ್ನ ಹಣೆ ಬರಹನೇ ಸರಿ ಇಲ್ಲ ಇನ್ನೇನು ಬಿಡಮ್ಮ ಇನ್ನೇನು ಪರವಾಗಿಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ ಸರಿ ಲಕ್ಷ್ಮಿ ಬಾ ನನ್ನ ತಂಗಿ ಬಂದೊಳೆ ಒಂಚೂರು ಕಾಫಿ ಗಿಫಿಯನ್ನು ಮಾಡ್ಕೊಟ್ಬಿಟ್ಟು ಬಾ ಸರಿ ರೀ ಮಾಡ್ಕೊಂಬಿಟ್ಟು ಬರ್ತೀನಿ ನೀವು ಮೊದಲು ಚಿಂತೆ ಮಾಡೋದನ್ನ ಬುಡಿ ಸಾಕು ಹಿಂಗೆ ಚಿಂತೆ ಮಾಡ್ಕೊಂಡು ಕುಂತ್ಕೊಬಿಟ್ರೆ ಆಯ್ತದ ಒಂಚೂರು ಚಿಂತೆ ಮಾಡೋದನ್ನ ಬಿಡೋದು ಕಲ್ತ್ಕೊಳ್ಳಿ ನೀವು ಚಿಂತೆ ಮಾಡೋದಕ್ಕೆ ನನಗೆ ಗಾಬರಿ ಹೋಗ್ಬಿಟ್ಟು ನಿಮಗಿನ ಜಾಸ್ತಿ ನಾನು ಚಿಂತೆ ಮಾಡೋಕೆ ಹೋಗೋದು ಈಗ ಅಕ್ಕ ಬಂದೈತಲ್ಲ ಮಾತಾಡ್ಕೊಂಡು ಸುಮ್ಮನೆ ಕುಂತ್ಕೊಳ್ಳಿ ನಿಮ್ಮ ತಂಗಿದಾಗೆ ನಾನು ಹೋಗ್ಬಿಟ್ಟು ಬಿಸಿ ಪಕೋಡ ಹಾಕೊಂಡು ಕಾಫಿ ಮಾಡ್ಕೊಂಬಿಟ್ಟು ಬರ್ತೀನಿ ಅಯ್ಯೋ ಓದನೋದ ಬಿಡ್ರಿ ಏನೋ ಒಬ್ಬನೇ ಊರಿಗೊಬ್ಬನೇ ಪಾಳೆಗಾರ ನನಗೆ ಏನು ಬೇಕಾಗಿಲ್ಲ ಬುಡಿ ಅವನ ಮಗ ನನ್ನ ಮಗಳು ರಿಜೆಕ್ಟ್ ಮಾಡೋದು ನಾವೇ ಅವನ್ನ ರಿಜೆಕ್ಟ್ ಮಾಡ್ಬಿಟ್ಟು ಕಳಿಸಿದ್ದೀವಿ ಅನ್ಕೊಳ್ಳೋಣ ಬುಡಿ ಏನರಪ್ಪ ಎಲ್ರಿಗೂ ಸ್ಟೋರಿ ಇಷ್ಟ ಆಗ್ತಾಯ್ತಾ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ತುಂಬ ಗ್ಯಾಪ್ ಆಗೋಗ್ಬಿಡ್ತಲ್ವಾ ಲಕ್ಷ್ಮೀ ವಿಕ್ರಾಂತು ಮೂರವಿ ಅದೆಲ್ಲ ತುಂಬಾ ಗ್ಯಾಪ್ ಆಗೋಗ್ಬಿಡ್ತು ಮಧ್ಯೆ ತುಂಬ ಗ್ಯಾಪ್ ಕೊಟ್ಬಿಟ್ಟಿದೆ ಯಾಕಂದರೆ ಬೇರೆ ಸ್ಟೋರಿ ಶುರು ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ಈಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಈಗ 2 ಆಗ್ತಿರೋ ವಿಡಿಯೋ ತೆಗೆ 3 ಹಾಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ